ಹೆಣ್ಮಕ್ಳು ಜಾಸ್ತಿ ಏನಕ್ಕೆ ಕೊರಗ್ತಾರೆ, ನಮ್ಮ ಕೈಯಲ್ಲಿ ಕೆಲಸ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಸೊ ನಮ್ಮ ಹತ್ರ ಏನು ನಾವು ಮಾಡೋಕ್ಕಾಗ್ತಾ ಇಲ್ಲ ಅಂತ ಕೊರಗ್ತಾ ಇರ್ತಾರೆ. ಆ ಥರ ಹೆಣ್ಮಕ್ಳಿಗೆ ಈ ವಿಡಿಯೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಹಾಗೆಯೇ ನನ್ನ ಚಾನಲ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬ ಜನ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಒಂದಷ್ಟು ಸಪೋರ್ಟ್ ಮಾಡಿ, ಇನ್ನೊಂದಷ್ಟು ರೀಚ್ ಆಗೋದಕ್ಕೆ ನಿಮ್ಮ ಕಡೆಯಿಂದ ನನಗೆ ಸಹಾಯ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಹೆಣ್ಮಕ್ಳು ಯಾಕೆ ಕೊರಗ್ತಾರೆ? ಈಗ ಕೆಲವೊಬ್ಬರು ಏನಂತ ಹೇಳ್ತಾರೆ ಗೊತ್ತಾ, ಅವ್ರ ಗಂಡ ಚೆನ್ನಾಗಿ ದುಡಿತಾನೆ, ಇವಳಿಗೆ ಏನಕ್ಕೆ ಕೆಲ್ಸಕ್ಕೆ ಹೋಗೋದು, ಇವಳಿಗೆ ಏನಕ್ಕೆ ಅಂತ ಕೇಳ್ತಾರೆ. ಸೊ ಅವ್ರಿಗೆ ಗೊತ್ತಿರೋದಿಲ್ಲ ಮನೆ ಪರಿಸ್ಥಿತಿ ಆಗಿರ್ಬೋದು, ಹಾಗೆ ನಮ್ಮ ಮನಸ್ಥಿತಿ ಆಗಿರ್ಬೋದು, ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅವ್ರ ಮನೇಲಿ ಈಗ ಒಂದು 50 ಇಯರ್ಸ್ ಓಲ್ಡ್ ಲೇಡಿ ಅಂತ ಅಂದ್ಕೊಳ್ಳೋಣ. ಅವರು ಏನು ಮಾಡ್ತಾರೆ, ಸೊ ನಂಗೆ ಕೂತು ಬೋರ್ ಆಗ್ತಿದೆ, ಏನು ಮಾಡಬೇಕು, ಸರಿ ನಾನು ಏನಾದರೂ ಮಾಡೋಣ, ಒಂದು ಅಚೀವ್ ಮಾಡೋಣ ಅಂತ ಹೇಳಿ ಅವರು ಏನಾದರೂ ಒಂದು ಪ್ಲ್ಯಾಟ್ಫಾರ್ಮ್ ಸ್ಟಾರ್ಟ್ ಮಾಡ್ತಾರೆ ಅಂದ್ಕೊಳ್ಳಿ. ಒಂದು ಯೂಟ್ಯೂಬ್ ಆಗಿರ್ಬೋದು, ಇಲ್ಲ ಒಂದು ಫೇಸ್ಬುಕ್ ಆಗಿರ್ಬೋದು, ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಅವ್ರು ಅದನ್ನು ಆ ಪ್ಲ್ಯಾಟ್ಫಾರ್ಮಿಗೆ ಬಂದು ಏನಾದರೂ ಒಂದು ಕೆಲಸ ಮಾಡ್ತಿರ್ತಾರೆ, ಅದರಿಂದ ಸಕ್ಸಸ್ ಕೂಡ ಆಗ್ತಾ ಇರ್ತಾರೆ. ಇವ್ರಿಗೆ ಗಂಡ ಮಕ್ಕಳು ದುಡಿಯೋದು ಸಾಲದ, ಇವರು ದುಡಿಬೇಕಾ ಅಂತ ಕೇಳ್ತಾರೆ. ಬಟ್ ಅವ್ರಿಗೆ ಎಷ್ಟು ದಿನ ಅಂತ ಗಂಡ ಮಕ್ಳ ಹತ್ರ ಕೈ ಚಾಚ್ತಾರೆ ಅಲ್ವಾ? ಅವರು ಹೋಗಿ ಅವರು ಕೇಳಬೇಕು ಅಂದರೆ ಅವ್ರಿಗೂ ಮನ್ಸಿಗೆ ಬೇಜಾರಾಗುತ್ತೆ ಅಲ್ವಾ? ಎಷ್ಟು ದಿನ ಅಂತ ನಾನು ಇವ್ರ ಹತ್ರನೇ ಕೇಳೋದು ಅಂತ. ಸೊ ಆ ಇಂಟೆನ್ಷನ್ ಮೇಲೆ ನನಗೇನಾದರೂ ಒಂದು ಅಂದರೆ ಒಂದಷ್ಟು ಅಮೌಂಟ್ ಬಂದರೆ ನನಗಿಷ್ಟಪಟ್ಟಿದ್ದು ನಾನು ತೊಗೋಬೋದು ಅಂತ. ಸೊ ಈಗ ಮಕ್ಳು ಯಾರು ಕೊಡಲ್ಲ ಅಂತ ಹೇಳಲ್ಲ, ಗಂಡನೂ ಕೊಡಲ್ಲ ಅಂತ ಹೇಳಲ್ಲ, ಬಟ್ ಅವ್ರಿಗೆ ಲೆಕ್ಕ ಅನ್ನೋದು ಇರುತ್ತೆ ಅಲ್ವಾ? ಪ್ರತಿಯೊಂದು ಗಂಡು ಮಕ್ಳಿಗೂ ಲೆಕ್ಕ ಅನ್ನೋದಿರುತ್ತೆ. ಸೊ ಅವ್ರು 1000 ರೂಪೀಸ್ ನಮಗೆ ಕೊಟ್ಟರೆ, ಈಗ ನನಗೆ ಇಷ್ಟ ಆಗಿದ್ದು ಒಂದು ಸೀರೆನೋ ಒಂದು ಡ್ರೆಸ್ಸೋ ಬೇಕು ಅಂತ ಹೇಳಿ ನಾನು ಔಟ್ಸೈಡ್ ಹೋಗಿ ತೊಗೋಬೇಕು ಅಂದಾಗ ನನಗೆ ಸ್ವತಂತ್ರ ಇರೋದಿಲ್ಲ. ಸೊ ಅವ್ರು ಲೆಕ್ಕ ಕೇಳ್ತಾರೆ, ಇಲ್ಲ ಇನ್ನೇನಿಗೋ ಇವಾಗ ನನಗೆ ಏನಾದರೂ ಕಾಸು ಕೇಳಿದ್ರೆ, ಮೊನ್ನೆ ನಾನು ಕೊಟ್ಟಿದ್ನಲ್ಲ ಅದ್ರಲ್ಲಿ ನೀನು ಎತ್ಕೊಳ್ಳೋಕ್ಕಾಗಲ್ವಾ ಅಂತ ಕೇಳ್ತಾರೆ. ಬಟ್ ನಾನು ಯೂಸ್ ಮಾಡಿಬಿಟ್ಟಿದ್ರೆ ಏನಂತ ಹೇಳೋದು? ಸೊ ನಾನು ಯೂಸ್ ಮಾಡಿದ್ದೀನಿ ಅಂದರೆ ಯಾಕೆ ಮೊನ್ನೆ ಎಲ್ಲ ಕೊಡಿಸಿಲ್ವಾ ಅಂತ ಹೇಳ್ತಾರೆ. ತುಂಬ ಜನ ಹೆಣ್ಮಕ್ಳಿಗೆ ಇದು ಆಗ್ತಾ ಇರುತ್ತೆ. ಆ್ಯಂಡ್ 50 ಇಯರ್ಸ್ ಓಲ್ಡ್ ಅವ್ರಿಗೆ ಕೂಡ ಆಗ್ತಾ ಇರುತ್ತೆ ಇದು. ಸೊ ಎಲ್ಲರ ಮನೆಯಲ್ಲೂ ನಡೆಯೋದೇನೆ. ಸೊ ಹಾಗಾಗಿ ಏನು ಮಾಡ್ತಾರೆ, ನನ್ನ ಕೈಯಲ್ಲಿ ಕಾಸಿದ್ರೆ ನನಗೇನೋ ಇಷ್ಟಪಟ್ಟಿದ್ದು ನಾನು ತೊಗೋಬೋದಲ್ವಾ ಒಂದು. ಇನ್ನೊಂದು, ಈಗ ಮೊಮ್ಮಕ್ಕಳಾಗಿರ್ತಾರೆ, ಒಂದು 50 ಇಯರ್ಸ್ ಅಂದ್ಕೊಂಡು ಅವ್ರಿಗೆ ಮೊಮ್ಮಕ್ಕಳು ಕೂಡ ಇರ್ತಾರೆ, ಆಚೆ ಹೋಗ್ತಾರೆ, ಇಲ್ಲ ಅವರು ಊರಿಂದ ಮನೆಗೆ ಬಂದಿರ್ತಾರೆ. ಅಜ್ಜಿ ನನಗೆ ಒಂದು 10 ರೂಪಾಯಿ ಕೊಡಿ, ನಾನು ತಿಂಡಿ ತಿನ್ನಬೇಕು ಅಂದಾಗಿಲ್ಲ ನಿಮ್ಮ ಮಾವ ಹತ್ರ ಕೇಳು, ನಿಮ್ಮ ತಾತ ಹತ್ರ ಕೇಳು ಅಂತ ಹೇಳೋಕ್ಕಾಗುತ್ತಾ? ಸೊ ಮೊಮ್ಮಕ್ಕಳು ಕೇಳ್ದಾಗ ಕೊಡಲೇಬೇಕು. ಅವಾಗಿಲ್ಲ ಅಂದರೆ ಬೇಜಾರಾಗುತ್ತೆ, ಅವ್ರಿಗೂ ಬೇಜಾರಾಗುತ್ತೆ, ಇವ್ರಿಗೂ ಬೇಜಾರಾಗುತ್ತೆ. ಯಾವಾಗೋ ಒಂದು ಸತಿ ಬಂದಿದ್ದಾರೆ ಮಕ್ಕಳು, ಅವ್ರಿಗೆ ಕಾಸು ಕೊಡೋಕ್ಕಾಗಲಿಲ್ವಲ್ಲ ಅಂತ. ಸೊ ಅವ್ರಿಗೆ ನಮ್ಮ ಅಜ್ಜಿ ನೋಡು ಯಾವಾಗೂ ನಾವು ಏನು ಕೇಳಿದ್ರು ಕೊಡ್ಸಲ್ಲ ಅಂತ. ಸೊ ಇಂಥದ್ದೆಲ್ಲನೂ ತುಂಬ ಜನ ಮನೆಗಳಲ್ಲಿ ನಡೀತಾನೆ ಇರುತ್ತೆ. ಆ್ಯಂಡ್ ಇನ್ನೊಂದು, ಈಗ ನಾವೇ ಅಂದ್ಕೊಳ್ಳಿ, ನಾನೇನೇ ಏನೋ ಕೆಲಸ ಮಾಡ್ತಿಲ್ಲ ಅಂದ್ಕೊಳ್ಳಿ, ನಾನೊಂದು ಆಚೆ ಹೋಗ್ತೀನಿ, ನನಗಿಷ್ಟಪಟ್ಟಿದ್ದು ನಾನೇನಾದರೂ ಒಂದು ತಿನ್ನಬೇಕು ಅಂದರೆ ನನಗೆ ಕೊಟ್ಟಿರೋ ಕಾಸಲ್ಲಿ ಮನೇಲಿ ಲೆಕ್ಕ ಕೇಳ್ತಾರೆ, ಮನೇಲಿ ಕೊಡಬೇಕು ಅನ್ನೋದು ಇರುತ್ತೆ ಅಲ್ವಾ ನನಗೆ. ಸೊ ಆಗ ನನ್ನ ದುಡಿಮೆಯಲ್ಲಿ ನನ್ನ ಹತ್ರ ಇದ್ದರೆ ನಾನು ಆಟೋಮೆಟಿಕ್ ನನಗಿಷ್ಟಪಟ್ಟಿದ್ದು ನಾನು ಹೋಗಿ ಆರಾಮಾಗಿ ತಿನ್ಕೊಂಬರ್ಬೋದು. ಸೊ ಇಷ್ಟೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾನು ಕೂಡ ಒಂದು ಟೈಮಲ್ಲಿ ಕೊರಗ್ತಿದ್ದೋಳೇನೆ, ನನ್ನ ಕೈಯಲ್ಲಿ ಕಾಸಿಲ್ಲ, ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ. ಸೊ ಅಂಥ ಹೆಣ್ಮಕ್ಳು ದಯವಿಟ್ಟು ಕೊರಗಬೇಡಿ. ಯಾಕೆ ಕೊರಗ್ತೀರಾ? ನಿಮ್ಮ ಕೈಯಲ್ಲಿ ಕೆಲಸ ಇದೆ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಅಂದರೆ ಒಂದು ಒಳ್ಳೆ ಏನಾದರೂ ಒಂದು ಕೆಲಸ ಇರುತ್ತೆ. ಒಬ್ಬ ಟೀಚರ್ ಆಗಿರ್ತಾರೆ, ಒಬ್ಬರು ಬಂದು ಟೈಲರಿಂಗ್ ಬರ್ತಾ ಇರುತ್ತೆ ಒಬ್ರಿಗೆ ಈಗ ಕುಚ್ಚು ಹಾಕೋದು ಬರುತ್ತೆ. ಆ್ಯಂಡ್ ಏನು ಹೇಳ್ತಾರೆ, ಇದು ಕ್ರೋಶಾ ವರ್ಕ್ದು ಡಿಸೈನ್ಸ್ ಎಲ್ಲ ಹಾಕ್ತಾರಲ್ವ, ಬಾರ್ಡರ್ ಎಲ್ಲ, ಅದು ಬರುತ್ತೆ. ಸೊ ಹೀಗೆ ತುಂಬ ಜನ ತುಂಬ ಕೆಲಸಗಳು ಬರ್ತಾ ಇರುತ್ತೆ. ಆ್ಯಂಡ್ ಕೆಲವ್ರಿಗೆ ಈಗ ಬ್ಯಾಗ್ ಹಾಕೋದಕ್ಕೆ ಬರುತ್ತೆ, ಮ್ಯಾಟ್ ಹಾಕೋದಕ್ಕೆ ಬರುತ್ತೆ. ಸೊ ಅದನ್ನೆಲ್ಲ ನೀವು ಹೋಮ್ ಬಿಸ್ನೆಸ್ ಥರ ಮಾಡ್ಕೊಳ್ಳಿ. ಟೈಲರಿಂಗ್ ಮಾಡೋರಾದರೆ ಟೈಲರಿಂಗ್ನ ಯಾವುದಾದ್ರೂ ಒಂದು ಬ್ಲೌಸ್ ಕೊಟ್ಟರೆ ಕೂಡ ಅಮೌಂಟ್ ಬರುತ್ತೆ. ಆ್ಯಂಡ್ ಬ್ಯಾಗ್ಗಳು ಹಾಕೋರಾಗಿರ್ಬೋದು, ಇದನ್ನೆಲ್ಲ ನೀವು ಓನ್ ಬಿಸ್ನೆಸ್ ಥರ ಮಾಡಿಕೊಂಡ್ರೆ ನೀವು ಆಟೋಮೆಟಿಕ್ಕಾಗಿ ಬೆಳಿಬೋದು. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಹೆಲ್ಪ್ ಆದಂಗೆ ಆಗುತ್ತೆ. ಹಾಗೆ ನಿಮಗೆ ಕೂಡ ಯಾವುದೇ ಟೆನ್ಷನ್ ಇರೋದಿಲ್ಲ. ಆ್ಯಂಡ್ ಟೀಚರ್ಸ್ ಏನಪ್ಪ ಅಂದರೆ, ನಾನು ಕೆಲ್ಸಕ್ಕೆ ಹೋಗೋಕ್ಕಾಗ್ತಿಲ್ಲ, ಇಲ್ಲ ಚಿಕ್ಕ ಮಕ್ಕಳಿದ್ದಾರೆ, ಮನೆಯಿಂದ ಆಚೆ ಹೋಗೋಕ್ಕಾಗಲ್ಲ, ನಾನು ಹೇಗೆ ದುಡೀಲಿ? ಈಗ ಟ್ಯೂಷನ್ಗೆ
ಪ್ರತಿಯೊಬ್ಬರಿಗೂ ಟ್ಯೂಷನ್ ಬೇಕು. ಯಾಕಂದರೆ ಇವಾಗಿರೋ ಎಜುಕೇಷನ್ ಸಿಸ್ಟಮ್ ಆಗಿದೆ. ಆ್ಯಂಡ್ ಇವಾಗಿರೋ ಒಂದು ವರ್ಕ್ ಪ್ರೆಷರ್ ಮೇಲೆ ಕೂಡ ಏನಾಗುತ್ತೆ, ಮಕ್ಕಳಿಗೆ ಹೇಳ್ಕೊಡೋಕ್ಕಾಗ್ತಾ ಇಲ್ಲ. ಅಂಥವ್ರಿಗೆ ನೀವು ಟ್ಯೂಷನ್ ತೊಗೊಂಡ್ರೆ ಅದರಲ್ಲಿ ಕೂಡ ನೀವು ಅರ್ನ್ ಮಾಡ್ಬೋದು. ಇದು ತುಂಬ ಈಸಿ. ಆ್ಯಂಡ್ ನೀವು ಮನೆ ಕೆಲಸ ಮಾಡಿಕೊಂಡು ಟ್ಯೂಷನ್ ಮಾಡಿಕೊಂಡ್ರೆ ಕೂಡ ನಿಮಗೆ ಈಸಿ ಆಗುತ್ತೆ, ನಿಮಗೆ ತುಂಬ ಯೂಸ್ಫುಲ್ ಕೂಡ ಆಗುತ್ತೆ. ಸೊ ಈ ಥರ ಕೊರಗದೆ ನಿಮ್ಮ ಕೈಯಲ್ಲಿರೋ ಕೆಲಸನ ನೀವೇ ಗುರ್ತಿಸ್ಕೊಂಡು ನಿಮ್ಮ ಅದನ್ನ ನೀವು ಆರಾಮಾಗಿ ಮಾಡ್ಕೋಬೋದು. ನಿಮ್ಮ ಮಕ್ಕಳಿಗಾಗಿರ್ಬೋದು, ನಿಮ್ಗಾಗಿರ್ಬೋದು, ಯಾವುದೇ ರೀತಿ ಇದಿರೋದಿಲ್ಲ. ದಯವಿಟ್ಟು ಯಾರು ಹೆಣ್ಮಕ್ಳು ಕೊರಗೋದಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿರೋ ಕೆಲಸನ ನೀವೇ ಗುರ್ತಿಸ್ಕೊಂಡು, ಯಾರು ಬಂದು ಗುರ್ತಿಸೋದಿಲ್ಲ ನಮ್ಮ ಕೆಲಸ ನಿನ್ಗೆ ಆಗುತ್ತೆ ಅಂತ. ನಮ್ಮ ಕೆಲಸ ನಾವೇ ಗುರ್ತಿಸ್ಕೊಂಡು ನಾವು ಎತ್ತರಕ್ಕೆ ಬೆಳೆಯೋದಕ್ಕೆ ನೋಡಬೇಕು. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಎಸ್ಪೆಷಲಿ ಹೆಣ್ಣು ಮಕ್ಕಳಿಗಂತೂ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ.